ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಸೂಕ್ಷ್ಮದರ್ಶಿನಿ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮರ್ಡರ್ ಮಿಸ್ಟರಿ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಪ್ರಿಯಾ ತುಂಬಾನೇ ಇಂಟೆಲಿಜೆಂಟ್ ಹುಡುಗಿ. ಅಂದ್ರೆ ತನ್ನ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ಘಟನೆಗಳನ್ನ ಕೂಡ ತುಂಬಾನೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅದರಿಂದ ಎದುರಾಗುವ ಪ್ರಾಬ್ಲಮ್ ಗಳನ್ನ ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ. ಹೀಗಿರುವಾಗ್ಲೇ ಒಂದು ದಿನ ಇವಳ ಮನೆಯ ಪಕ್ಕದಲ್ಲೇ ಖಾಲಿ ಇರುವ ಒಂದು ಮನೆಗೆ ಮ್ಯಾನ್ಯುಲ್ ಎಂಬ ಒಬ್ಬ ಹುಡುಗ ಅಲ್ಝೈಮರ್ ಕಾಯಿಲೆ ಇರುವ ತನ್ನ ತಾಯಿಯನ್ನ ಕರೆದುಕೊಂಡು ಹೊಸದಾಗಿ ಶಿಫ್ಟ್ ಆಗ್ತಾನೆ. ಆದ್ರೆ ಹೊಸದಾಗಿ ಶಿಫ್ಟ್ ಆಗಿರುವ ಆ ಮ್ಯಾನ್ಯುಯಲ್ ನ ಬಿಹೇವಿಯರ್ ತುಂಬಾನೇ ವಿಚಿತ್ರವಾಗಿ ಹಾಗೂ ನಿಗೂಢವಾಗಿರುತ್ತೆ. ಜೊತೆಗೆ ಕೆಲವು ದಿನಗಳ ನಂತರ ಮ್ಯಾನ್ಯುಯಲ್ ನ ಅಲ್ಝೈಮರ್ ಕಾಯಿಲೆ ಇರುವ ಅವನ ತಾಯಿ ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಾಳೆ. ಪ್ರಿಯಾಗೆ ಅನುಮಾನ ಬಂದು ಮ್ಯಾನ್ಯುಯಲ್ ನ ಮನೆಯನ್ನ ಅಬ್ಸರ್ವ್ ಮಾಡ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಅವನ ತಾಯಿಗೆ ಏನಾಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ 100% ನೀವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಹೊಸದಾಗಿ ಶಿಫ್ಟ್ ಆಗಿರುವ ಆ ಮ್ಯಾನ್ಯುಯಲ್ ಫ್ಯಾಮಿಲಿಯ ಮಿಸ್ಟರಿ ಏನು, ಮ್ಯಾನ್ಯುಯಲ್ ನ ತಾಯಿ ನಿಗೂಢವಾಗಿ ಕಾಣೆಯಾಗಿದ್ಯಾಕೆ, ಹಾಗೂ ಚಿತ್ರದ ಹೀರೋಯಿನ್ ಪ್ರಿಯಾ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಮರ್ಡರ್ ಮಿಸ್ಟರಿ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಹೀರೋಯಿನ್ ಪ್ರಿಯಾ ಹೇಗಾದ್ರೂ ಮಾಡಿ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತ ತನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಒಂದು ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ಪಾರ್ಕ್ ಮಾಡಿದ ಇವಳ ಕಾರ್ಗೆ ಯಾರೋ ಬಂದು ಗುದ್ದಿ ಬಿಡ್ತಾರೆ. ಶಬ್ದ ಆಗಿ ತಕ್ಷಣವೇ ಹೊರಗಡೆ ಬಂದು ನೋಡಿದಾಗ ಕಾರ್ಗೆ ತುಂಬಾನೇ ದೊಡ್ಡ ಡೆಂಟ್ ಆಗಿರುತ್ತೆ. ಈಗ ಪ್ರಿಯಾ ತುಂಬಾನೇ ಸಿಟ್ಟಾಗಿ ಕಾರ್ಗೆ ಆಕ್ಸಿಡೆಂಟ್ ಮಾಡಿದ್ಯಾರು ಅಂತ ಸುತ್ತಮುತ್ತ ನೋಡ್ತಾಳೆ. ಆದ್ರೆ ಆಕ್ಸಿಡೆಂಟ್ ಮಾಡಿದ್ದ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿರುತ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಆಗಿ ವರ್ಕ್ ಮಾಡ್ತಿರುವ ಪ್ರಿಯಾಳ ಗಂಡ ಆಂಟೋನಿಯನ್ನ ನೋಡ್ತೀವಿ. ಈತ ಸದ್ಯದಲ್ಲೇ ತನಗೆ ಪ್ರಮೋಷನ್ ಸಿಗುತ್ತೆ ಅಂತ ಮ್ಯಾನೇಜರ್ ಹೇಳಿದ್ದ ಪ್ರತಿಯೊಂದು ಕೆಲಸವನ್ನ ಕೂಡ ತುಂಬಾನೇ ಕಷ್ಟಪಟ್ಟು ಮುಗಿಸ್ತಿರ್ತಾನೆ. ಇನ್ನು ಆಂಟೋನಿ ಹಾಗೂ ಪ್ರಿಯಾಗೆ ಒಂದು ಚಿಕ್ಕ ಮಗು ಇದ್ದು ಇಬ್ಬರು ಸೇರಿ ಸಂಸಾರ ನಡೆಸೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾರೆ. ಇನ್ನು ಪ್ರಿಯಾಗೆ ಒಂದು ವಿಚಿತ್ರವಾದ ಗುಣ ಇರುತ್ತೆ. ಅಂದ್ರೆ ಮನೆಯಲ್ಲಾಗ್ಲಿ ಅಥವಾ ಹೊರಗಡೆ ಆಗ್ಲಿ ಯಾವುದೇ ಒಂದು ಘಟನೆ ನಡೆದ್ರೂ ಕೂಡ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಇದು ಇದೇ ರೀತಿ ಆಯ್ತು ಅಂತ ಫೈಂಡ್ ಔಟ್ ಮಾಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪ್ರಿಯಾ ತನ್ನ ನೇಬರ್ ಆಗಿರುವ ಸ್ಟೆಫಿ ಎಂಬ ಹುಡುಗಿ ಜೊತೆ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾಳೆ. ಇನ್ನು ಸ್ಟೆಫಿ ಬಗ್ಗೆ ಹೇಳೋದಾದ್ರೆ ಈಕೆಗೆ ಒಂದು ಮಗು ಇದ್ದು ತನ್ನ ಗಂಡನ ಜೊತೆ ಡಿವೋರ್ಸ್ ಆಗಿ ಒಬ್ಬಳೆ ವಾಸ ಮಾಡ್ತಿರ್ತಾಳೆ. ಇನ್ನು ಪ್ರಿಯಾ ವಾಸ ಮಾಡ್ತಿರುವ ಆ ಏರಿಯಾದಲ್ಲಿರುವ ಎಲ್ಲ ಹೆಂಗಸರು ಸೇರ್ಕೊಂಡು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಪ್ರತಿದಿನ ತಮ್ಮ ಏರಿಯಾದಲ್ಲಿ ಏನೇ ನಡೆದ್ರೂ ಕೂಡ ಎಲ್ಲ ಸೇರ್ಕೊಂಡು ಗಾಸಿಪ್ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮ್ಯಾನ್ಯುಯಲ್ ಎಂಬ ಒಬ್ಬ ಹುಡುಗ ತನ್ನ ತಾಯಿ ಗ್ರೇಸಿಯನ್ನ ಕರೆದುಕೊಂಡು ಅದೇ ಏರಿಯಾಕ್ಕೆ ಶಿಫ್ಟ್ ಆಗ್ತಾನೆ. ಸೊ ಆ ದಿನ ಸಾಯಂಕಾಲ ಏರಿಯಾದ ಎಲ್ಲ ಹೆಂಗಸರು ಸೇರ್ಕೊಂಡು ಮ್ಯಾನ್ಯುಯಲ್ ಹಾಗೂ ಗ್ರೇಸಿ ಬಗ್ಗೆ ಆ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ. ಹೇಗೆ ಇವರೆಲ್ಲ ಡಿಸ್ಕಸ್ ಮಾಡ್ತಿರುವಾಗ ನಮಗೆ ಗೊತ್ತಾಗುತ್ತೇನೋ ಅಂದ್ರೆ ಮ್ಯಾನ್ಯುಯಲ್ ಹಾಗೂ ಗ್ರೇಸಿ ಶಿಫ್ಟ್ ಆಗಿರುವ ಆ ಮನೆ ಅವರದ್ದೇ. ಹಲವು ವರ್ಷಗಳ ಹಿಂದೆ ಇಲ್ಲಿಂದಲೇ ಒಂದು ಬೇಕರಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದ ಮ್ಯಾನ್ಯುಯಲ್ ನ ಫ್ಯಾಮಿಲಿಯವರು ಬಿಸ್ನೆಸ್ ಚೆನ್ನಾಗಿ ರನ್ ಆಗೋದಕ್ಕೆ ಶುರುವಾದ ನಂತರ ಬೇಕರಿ ಪಕ್ಕದಲ್ಲೇ ಮನೆ ಮಾಡಿಕೊಂಡಿರ್ತಾರೆ. ಸೊ ಇಷ್ಟು ವರ್ಷಗಳ ನಂತರ ವಾಪಸ್ ತಮ್ಮ ಹಳೆಯ ಮನೆಗೆ ಬಂದಿದ್ದಾರೆ. ಇನ್ನು ಕೂಡ ಮದುವೆ ಆಗದ ಮ್ಯಾನ್ಯುಯಲ್ಗೆ ಡಯಾನಾ ಎಂಬ ಒಬ್ಬಳು ಅಕ್ಕ ಇದ್ದು ಆಕೆ ನ್ಯೂಜಿಲೆಂಡ್ ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಮ್ಯಾನ್ಯುಯಲ್ ನ ಮನೆ ಪ್ರಿಯಾಳ ಮನೆಯ ಪಕ್ಕದಲ್ಲೇ ಇದ್ದ ಕಾರಣ ಆಗಾಗ ಕಿಟಕಿ ಮೂಲಕ ಅವರ ಮನೆಯನ್ನ ನೋಡ್ತಿರ್ತಾಳೆ. ಸ್ನೇಹಿತರೆ, ಇನ್ನು ಮ್ಯಾನ್ಯುಯಲ್ ನ ಬಗ್ಗೆ ಹೇಳೋದಾದ್ರೆ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ಅಲ್ಝೈಮರ್ ಕಾಯಿಲೆ ಇರುವ ತನ್ನ ತಾಯಿಯನ್ನ ತುಂಬಾನೇ ಜೋಪಾನವಾಗಿ ನೋಡಿಕೊಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಆ ಏರಿಯಾದಲ್ಲಿ ವಾಸ ಮಾಡ್ತಿರುವ ಎಲ್ಲರೂ ಹೋಗಿ ಮ್ಯಾನ್ಯುಯಲ್ ನನ್ನ ಹಾಗೂ ಅವನ ತಾಯಿಯನ್ನ ಮಾತನಾಡಿಸಿಕೊಂಡು ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆ ಏರಿಯಾದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋದ ನಂತರ ಮ್ಯಾನ್ಯುಯಲ್ ಒಂದು ಕೆಂಪು ಬಣ್ಣದ ಧ್ವಜವನ್ನ ತೆಗೆದುಕೊಂಡು ಬರ್ತಾನೆ. ನಂತರ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಧ್ವಜವನ್ನ ನೆಟ್ಟು ದೂರದಿಂದ ಆ ಧ್ವಜ ಕಾಣಿಸುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾನೆ. ಹಾಗೂ ಆ ಏರಿಯಾದಲ್ಲಿ ಆ ಸಮಯದಲ್ಲಿ ಯಾರ್ಯಾರಿದ್ದಾರೆ, ಯಾರು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಹೀಗೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಆ ದಿನ ಸಾಯಂಕಾಲ ಸ್ಟೆಫಿಯ ಫೇಸ್ಬುಕ್ ಪ್ರೊಫೈಲ್ ಅನ್ನ ನೋಡಿ ಮರುದಿನದಿಂದಲೇ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಸ್ಟೆಫಿ ಕೂಡ ಮ್ಯಾನ್ಯುಯಲ್ ನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಕ್ಯಾಜುವಲ್ ಆಗಿ ಮಾತನಾಡೋದ್ರ ಜೊತೆಗೆ ಮ್ಯಾನ್ಯುಯಲ್ ಆ ಏರಿಯಾದಲ್ಲಿ ವಾಸ ಮಾಡ್ತಿರುವ ಎಲ್ಲರ ಡೀಟೇಲ್ಸ್ ಅನ್ನ ಸ್ಟೆಫಿಯಿಂದ ತಿಳಿದುಕೊಳ್ತಿರ್ತಾನೆ.
ಈ ಕಡೆ ಮನೆಯಿಂದ ಹೊರಗಡೆ ಬಂದಿದ್ದ ಗ್ರೇಸಿಯನ್ನ ಪ್ರಿಯಾ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಗ್ರೇಸಿ ಏನು ಮಾತನಾಡದೆ ಸುಮ್ಮನೆ ಒಳಗಡೆ ಹೋಗ್ತಾಳೆ. ಇನ್ನು ಪ್ರತಿದಿನ ರಾತ್ರಿ ಆಗ್ತಿದ್ದ ಹಾಗೆ ಮ್ಯಾನ್ಯುಯಲ್ ತಮ್ಮ ಮನೆಯನ್ನ ಯಾರಾದ್ರೂ ಅಬ್ಸರ್ವ್ ಮಾಡ್ತಿದ್ದಾರ ಅಂತ ಕಿಟಕಿ ಮೂಲಕ ನೋಡ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಮ್ಯಾನ್ಯುಯಲ್ ತಮ್ಮ ಮನೆಯ ಬಳಿ ಒಂದು ಉಡವನ್ನ ಬೇಟೆಯಾಡ್ತಿರೋದನ್ನ ಪ್ರಿಯಾ ಅಬ್ಸರ್ವ್ ಮಾಡ್ತಾಳೆ. ಆ ದಿನ ರಾತ್ರಿ ಮ್ಯಾನ್ಯುಯಲ್ ತನ್ನ ಮನೆಯಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ಏರಿಯಾದಲ್ಲಿದ್ದ ಎಲ್ಲ ಗಂಡಸರನ್ನ ಇನ್ವೈಟ್ ಮಾಡಿರ್ತಾನೆ. ಬೆಳಿಗ್ಗೆ ತಾನು ಬೇಟೆಯಾಡಿದ್ದ ಉಡದಿಂದ ಪ್ರಿಪೇರ್ ಮಾಡಿದ್ದ ಡಿಶಸ್ ಅನ್ನ ಎಲ್ಲರಿಗೂ ತಿನ್ನಿಸುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮ್ಯಾನ್ಯುಯಲ್ ತನ್ನ ಫ್ರೆಂಡ್ ಆಗಿರುವ ಜಾನ್ ಹಾಗೂ ತನ್ನ ಅಂಕಲ್ ಆಗಿರುವ ರಾಯ್ ನನ್ನ ಮೀಟ್ ಮಾಡ್ತಾನೆ. ಮ್ಯಾನ್ಯುಯಲ್ ಏನನ್ನೋ ಸೀಕ್ರೆಟ್ ಆಗಿ ಡಿಸ್ಕಸ್ ಮಾಡ್ತಾ, ಅಂಕಲ್, ನಾನು ಮನೆಯ ಬಳಿ ಒಂದು ಜಾಗದಲ್ಲಿ ಧ್ವಜವನ್ನ ನೆಟ್ಟಿದ್ದೀನಿ. ನಾನು ದೂರದಿಂದ ಆ ಜಾಗ ಯಾರಿಗಾದರೂ ಕಾಣಿಸುತ್ತಾ ಅಂತ ಚೆಕ್ ಮಾಡಿದೆ, ಆದ್ರೆ ಯಾರಿಗೂ ಕಾಣಿಸೋದಿಲ್ಲ. ಅಂಕಲ್ ಸರಿಯಾದ ಸಮಯ ನೋಡ್ಕೊಂಡು ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಮಾತನಾಡಿಕೊಳ್ತಿರ್ತಾರೆ. ಈ ಕಡೆ ಪ್ರಿಯಾ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಅಂತ ಹೋಗಿದ್ಲಲ್ವಾ, ಅಲ್ಲಿ ಫಸ್ಟ್ ರೌಂಡ್ ಅನ್ನ ಕ್ಲಿಯರ್ ಮಾಡಿರ್ತಾಳೆ. ಜೊತೆಗೆ ಅದೇ ತಿಂಗಳು 19ನೇ ತಾರೀಕಿಗೆ ಪ್ರಿಯಾ ಹಾಗೂ ಆಂಟೋನಿಯಾ ವೆಡ್ಡಿಂಗ್ ಆನಿವರ್ಸರಿ ಕೂಡ ಇರುತ್ತೆ. ಈ ಕಡೆ ಮ್ಯಾನ್ಯುಯಲ್ಗೆ ಸ್ಟೆಫಿ ಮೂಲಕ 19ನೇ ತಾರೀಕು ಆಂಟೋನಿ ಹಾಗೂ ಪ್ರಿಯಾಳ ಆನಿವರ್ಸರಿ ಇದೆ ಅಂತ ಗೊತ್ತಾಗಿ ನಾನು ಕೂಡ ಆ ಪಾರ್ಟಿಗೆ ಬರ್ಬೋದಾ ಅಂತ ಕೇಳ್ತೇನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ 19ನೇ ತಾರೀಕು ಏರಿಯಾದಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ತನ್ನ ಅಂಕಲ್ಗೆ ಕಾಲ್ ಮಾಡ್ತಾನೆ. ಅಂಕಲ್, 19ನೇ ತಾರೀಕು ಏರಿಯಾದಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಏರಿಯಾದಲ್ಲಿ ಎಲ್ಲರೂ ಕೂಡ ಆ ಫಂಕ್ಷನ್ ಅಲ್ಲಿ ಬಿಸಿ ಇರ್ತಾರೆ. ನಾವು ಅಂದುಕೊಂಡಿರುವ ಕೆಲಸವನ್ನ ಆವತ್ತೇ ಕಂಪ್ಲೀಟ್ ಮಾಡೋಣ ಅಂತ ಮತ್ತೆ ಸೀಕ್ರೆಟ್ ಆಗಿ ಏನನ್ನೋ ಡಿಸ್ಕಸ್ ಮಾಡ್ತಾನೆ. ನಂತರ ಜಾನ್ ಕೆಮಿಕಲ್ ಅನ್ನ ಪರ್ಚೇಸ್ ಮಾಡಿ ಒಂದು ದೊಡ್ಡ ಡ್ರಮ್ ಅನ್ನ ಕೂಡ ಪರ್ಚೇಸ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ 19ನೇ ತಾರೀಕು ಪ್ರಿಯಾಳ ವೆಡ್ಡಿಂಗ್ ಫಂಕ್ಷನ್ ಗೆ ಏರಿಯಾದಲ್ಲಿದ್ದ ಎಲ್ಲರೂ ಬಂದಿರ್ತಾರೆ. ಇನ್ನು ಇಷ್ಟು ದಿನ ಸೀಕ್ರೆಟ್ ಆಗಿ ಏನನ್ನೋ ಪ್ಲಾನ್ ಮಾಡಿದ ಮ್ಯಾನ್ಯುಯಲ್ ಕೂಡ ಕ್ಯಾಶುಯಲ್ ಆಗಿ ಆ ಫಂಕ್ಷನ್ ಗೆ ಬಂದಿರ್ತಾನೆ. ಹೀಗೆ ಎಲ್ಲರೂ ಆ ಫಂಕ್ಷನ್ ಅಲ್ಲಿ ಎಂಜಾಯ್ ಮಾಡ್ತಿರುವಾಗ ಮ್ಯಾನ್ಯುಯಲ್ ನ ಮನೆ ಒಳಗಡೆ ಬೆಂಕಿ ಹೊತ್ತಿಕೊಂಡಿರೋದನ್ನ ಪ್ರಿಯಾ ನೋಡ್ತಾಳೆ. ತಕ್ಷಣವೇ ಎಲ್ಲರೂ ಓಡಿ ಹೋಗಿ ಮ್ಯಾನ್ಯುಯಲ್ ನ ಮನೆಯಲ್ಲಿ ಹೊತ್ತಿಕೊಂಡಿರುವ ಬೆಂಕಿಯನ್ನ ಆರಿಸ್ತಾರೆ. ನಂತರ ಮನೆಯಲ್ಲಿದ್ದ ಮ್ಯಾನ್ಯುಯಲ್ ನ ತಾಯಿ ಗ್ರೇಸಿಗೆ ಏನಾಯ್ತು ಅಂತ ಚೆಕ್ ಮಾಡಿದ್ರೆ ಟ್ವಿಸ್ಟ್ ಏನಂದ್ರೆ ಆಕೆ ಮಿಸ್ಸಿಂಗ್ ಆಗಿರ್ತಾಳೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಗ್ರೇಸಿ ಐರನ್ ಬಾಕ್ಸ್ ಅನ್ನ ಬಟ್ಟೆ ಮೇಲೆನೆ ಬಿಟ್ಟಿದ್ದ ಕಾರಣ ಬೆಂಕಿ ಹೊತ್ತಿಕೊಂಡಿರುತ್ತೆ. ಈಗ ಪೊಲೀಸರು ವಿಚಾರಿಸಿದಾಗ ಮ್ಯಾನ್ಯುಯಲ್ ಮೊದಲ ಬಾರಿಗೆ ತನ್ನ ತಾಯಿಗೆ ಅಲ್ಝೈಮರ್ ಕಾಯಿಲೆ ಇತ್ತು ಅಂತ ಎಲ್ಲರ ಮುಂದೆ ಹೇಳ್ತಾನೆ. ಮುಂದುವರೆದು, ಸರ್, ನನ್ನ ತಾಯಿಗೆ ಸಣ್ಣ ಪುಟ್ಟ ವಿಷಯಗಳು ಕೂಡ ಮರೆತು ಹೋಗ್ತಿದ್ದ ಕಾರಣ ಆಕೆಯನ್ನ ಎಲ್ಲೂ ಕೂಡ ಹೊರಗಡೆ ಬಿಡದೆ ಮನೆಯಲ್ಲೇ ನೋಡಿಕೊಳ್ತಿದ್ದೆ. ಸರ್, ನನ್ನ ತಾಯಿಗೆ ಅಲ್ಝೈಮರ್ ಕಾಯಿಲೆ ಇರೋ ಕಾರಣ ಆಕೆ ಎಲ್ಲಾದ್ರೂ ಹೊರಗಡೆ ಹೋದ್ರೂ ವಾಪಸ್ ಮನೆಗೆ ಬರೋದಕ್ಕೆ ಅಡ್ರೆಸ್ ಅನ್ನೇ ಮರೆತು ಹೋಗ್ತಾಳೆ. ಸ್ವಲ್ಪ ಸಮಯದ ಮುಂಚೆ ನನ್ನ ತಾಯಿಗೆ ಟ್ಯಾಬ್ಲೆಟ್ ಕೊಟ್ಟು ಆಕೆಯನ್ನ ಮಲಗಿಸಿ ಫಂಕ್ಷನ್ ಗೆ ಬಂದಿದ್ದೆ. ಆದ್ರೆ ಐರನ್ ಬಾಕ್ಸ್ ನಿಂದ ಬೆಂಕಿ ಹೊತ್ತಿಕೊಂಡಿರೋ ಕಾರಣ ಹೆದರಿಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ವಾಪಸ್ ಬರೋದಕ್ಕೆ ಅಡ್ರೆಸ್ ಅನ್ನ ಮರ್ತಿರಬಹುದು. ಈಗ ಪೊಲೀಸರು ತಕ್ಷಣವೇ ಸುತ್ತಮುತ್ತ ಏರಿಯಾಗಳಲ್ಲಿ ಚೆಕ್ ಮಾಡಿದಾಗ ಹತ್ತಿರದ ರೈಲ್ವೆ ಸ್ಟೇಷನ್ ನಲ್ಲಿ ಕೂತಿದ್ದ ಗ್ರೇಸಿ ಸಿಗ್ತಾಳೆ. ಈಗ ಮ್ಯಾನ್ಯುಯಲ್ ತನ್ನ ತಾಯಿಯನ್ನ ನೋಡಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಈಗ ಅಲ್ಲೇ ಇದ್ದ ಆಂಟೋನಿ ಹೇಳೋದೇನಂದ್ರೆ, ಸರ್, ನಿಮ್ಮ ತಾಯಿಯನ್ನ ನೋಡಿಕೊಳ್ಳೋದಕ್ಕೆ ನನಗೆ ಒಬ್ಬರು ನರ್ಸ್ ಪರಿಚಯ ಇದ್ದಾರೆ. ಅವರ ನಂಬರ್ ನನ್ನ ಹಳೆಯ ಫೋನ್ ನಲ್ಲಿದೆ, ಬೇಕಂದ್ರೆ ಅದನ್ನ ಹುಡುಕಿ ಕೊಡ್ತೀನಿ. ನಿಮ್ಮ ತಾಯಿಯನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಜಾನ್ ಹಾಗೂ ರಾಯ್, ಮ್ಯಾನ್ಯುಯಲ್, ಇವತ್ತು ಎಲ್ಲವನ್ನ ಕೂಡ ಪಕ್ಕಾ ಪ್ಲಾನ್ ಮಾಡಿದ್ವಿ, ಆದ್ರೆ ನಿನ್ನ ತಾಯಿ ಮಾಡಿದ ಎಡವಟ್ಟಿನಿಂದಾಗಿ ಎಲ್ಲ ಕೂಡ ಹಾಳಾಗಿ ಹೋಯ್ತು. ಮ್ಯಾನ್ಯುಯಲ್, ನಮ್ಮ ಪ್ಲಾನ್ ಅನ್ನ ಮತ್ತೊಂದು ದಿನ ಎಕ್ಸಿಕ್ಯೂಟ್ ಮಾಡೋಣ, ನೀನು ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಎಲ್ಲವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ ಪ್ರಿಯಾಗೆ ಅನುಮಾನ ಶುರುವಾಗುತ್ತೆ. ಅಂದ್ರೆ ಮ್ಯಾನ್ಯುಯಲ್ ನ ತಾಯಿ ಗ್ರೇಸಿಗೆ ನಿಜವಾಗಿಯೂ ಅಲ್ಝೈಮರ್ ಕಾಯಿಲೆ ಇದೆಯಾ ಅಂತ ಪ್ರಿಯಾಗೆ ಅನುಮಾನ ಬರ್ತಿರುತ್ತೆ. ಸೊ ಅದನ್ನೇ ಕ್ಲಾರಿಫೈ ಮಾಡಿಕೊಳ್ಳೋದಕ್ಕೆ ಅಂತ ಇಂಟರ್ನೆಟ್ ನಲ್ಲಿ ಅಲ್ಝೈಮರ್ ಕಾಯಿಲೆ ಇರೋರ ಲಕ್ಷಣಗಳು ಏನು ಅಂತ ಸರ್ಚ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮ್ಯಾನ್ಯುಯಲ್ ಮತ್ತೆ ಜಾನ್ ಹಾಗೂ ರಾಯ್ ನನ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡ್ತಾನೆ. ಡಿಸ್ಕಸ್ ಮಾಡಿದ ನಂತರ ಜಾನ್ ಮ್ಯಾನ್ಯುಯಲ್ಗೆ ಒಂದು ಟ್ಯಾಬ್ಲೆಟ್ ಅನ್ನ ಕೊಟ್ಟು, ಈ ಟ್ಯಾಬ್ಲೆಟ್ ಅನ್ನ ಪುಡಿ ಮಾಡಿ ನಿನ್ನ ತಾಯಿ ಕುಡಿಯುವ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡು, ಕೇವಲ 20 ನಿಮಿಷದಲ್ಲೇ ನಿನ್ನ ತಾಯಿಗೆ ಪ್ರಜ್ಞೆ ತಪ್ಪುತ್ತೆ, ನಾವು ನಮ್ಮ ಪ್ಲಾನ್ ಅನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಐಡಿಯಾ ಹೇಳ್ತಾನೆ. ಈ ಕಡೆ ಮನೆಯಲ್ಲಿದ್ದ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಅನುಮಾನ ಬಂದು ಅವನ ಮನೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಗ್ರೇಸಿಯನ್ನ ಅಬ್ಸರ್ವ್ ಮಾಡಿದಾಗ ಆಕೆ ಪ್ರತಿದಿನ ತಾನು ಮಾಡುವ ಕೆಲಸವನ್ನ ನೆನಪಿಟ್ಟುಕೊಂಡು ಪ್ರಾಪರ್ ಆಗಿ ಮಾಡ್ತಿರ್ತಾಳೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಗೆ ಹೊರಗಡೆ ಬಟ್ಟೆಗಳನ್ನ ಒಣಗಾಕಿದ್ರೆ ಮಳೆ ಬರುವ ಸಮಯಕ್ಕೆ ಸರಿಯಾಗಿ ಗ್ರೇಸಿ ಅವುಗಳನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಿರ್ತಾಳೆ. ಸೊ ಒಂದು ವೇಳೆ ಗ್ರೇಸಿಗೆ ನಿಜವಾಗಿಯೂ ಅಲ್ಝೈಮರ್ ಕಾಯಿಲೆ ಇದ್ರೆ ಹೊರಗಡೆ ತನ್ನ ಬಟ್ಟೆಗಳನ್ನ ಒಣಗಾಕಿರುವ ವಿಷಯವನ್ನ ಮರೆತು ಹೋಗಿರ್ತಿದ್ಲು. ಸೊ ಗ್ರೇಸಿಗೆ ಅಲ್ಝೈಮರ್ ಕಾಯಿಲೆ ಇಲ್ಲ, ಆಕೆ ನಾರ್ಮಲ್ ಆಗಿ ಇದ್ದಾಳೆ. ಆದ್ರೆ ಗ್ರೇಸಿ ಮಗ ಮ್ಯಾನ್ಯುಯಲ್ ಮಾತ್ರ ಯಾಕೆ ಎಲ್ಲರ ಬಳಿ ಸುಳ್ಳನ್ನ ಹೇಳ್ದ ಅಂತ ಅನುಮಾನ
ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಒಂದು ಮಂಗಳವಾರ ತನ್ನ ತಾಯಿ ಕುಡಿಯುವ ಜ್ಯೂಸ್ನ ಒಳಗಡೆ ಮ್ಯಾನ್ಯುಯಲ್ ಆ ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡುತ್ತಾನೆ. ನಂತರ ತಾನು ಪ್ರೀತಿ ಮಾಡ್ತಿರುವ ಸ್ಟೆಫಿಯನ್ನ ಹೊರಗಡೆ ಕರೆದು, ಸ್ಟೆಫಿ, ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ನನಗೊಂದು ಹೆಲ್ಪ್ ಮಾಡು, ನಾನು ವಾಪಸ್ ಬರೋವರೆಗೂ ನನ್ನ ತಾಯಿಯನ್ನ ನೋಡ್ಕೋ. ಪ್ರತಿದಿನ ಬೆಳಿಗ್ಗೆ ನನ್ನ ತಾಯಿಗೆ 10 ಗಂಟೆಗೆ ಜ್ಯೂಸ್ ಕೊಡ್ತೀನಿ. ಸೊ ಇವತ್ತು ಕೂಡ ಜ್ಯೂಸ್ ಅನ್ನ ರೆಡಿ ಮಾಡಿ ಟೇಬಲ್ ನ ಮೇಲೆ ಇಟ್ಟಿದ್ದೀನಿ. ಸೊ ಮಿಸ್ ಮಾಡದೆ ನನ್ನ ತಾಯಿಗೆ 10 ಗಂಟೆಗೆ ಜ್ಯೂಸ್ ಕೊಡು. ಜೊತೆಗೆ ಮನೆಯ ಒಳಗಡೆ ಯಾರನ್ನ ಕೂಡ ಬರೋದಕ್ಕೆ ಬಿಡಬೇಡ, ಯಾಕಂದ್ರೆ ನನ್ನ ತಾಯಿಗೆ ಜಾಸ್ತಿ ಹೊತ್ತು ಮಾತನಾಡಿದ್ರೆ ತುಂಬಾನೇ ಸ್ಟ್ರೆಸ್ ಫೀಲ್ ಆಗುತ್ತೆ. ಈಗ ಸ್ಟೆಫಿ ಕೂಡ ಮ್ಯಾನ್ಯುಯಲ್ ಅನ್ನ ಇಷ್ಟಪಡ್ತಿದ್ದ ಕಾರಣ ಒಳಗಡೆ ಹೋಗಿ ಗ್ರೇಸಿಯನ್ನ ನೋಡಿಕೊಳ್ತಾಳೆ. ಆತ ಹೇಳಿದ ಹಾಗೆ ಸರಿಯಾಗಿ 10 ಗಂಟೆಗೆ ಜ್ಯೂಸ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಆದ್ರೆ ಸ್ಟೆಫಿ ಎಷ್ಟೇ ಹೇಳಿದ್ರು ಕೂಡ ಗ್ರೇಸಿ ಮಾತ್ರ ಆ ಜ್ಯೂಸ್ ಅನ್ನ ಕುಡಿಯೋದೇ ಇಲ್ಲ. ಆದ್ರೆ ಸ್ಟೆಫಿ ಒಂದು ಸಿಪ್ ಅನ್ನ ಕುಡಿದ ನಂತರ ಗ್ರೇಸಿ ಕೂಡ ಆ ಜ್ಯೂಸ್ ಅನ್ನ ಕುಡಿತಾಳೆ. ಈ ಕಡೆ ಮ್ಯಾನ್ಯುಯಲ್ ಮನೆಯಲ್ಲಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಿಯಾ ಅದೇ ಸರಿಯಾದ ಸಮಯ ಅಂತ ಗ್ರೇಸಿಯನ್ನ ಮಾತನಾಡಿಸೋದಕ್ಕೆ ಒಳಗಡೆ ಬರ್ತಾಳೆ. ಸ್ಟೆಫಿ ಪ್ರಿಯಾಳನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಪ್ರಿಯಾ ಮಾತ್ರ ಅವಳನ್ನ ಇಗ್ನೋರ್ ಮಾಡಿ ಒಳಗಡೆ ಬಂದು ಗ್ರೇಸಿಯನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಗ್ರೇಸಿ ತುಂಬಾನೇ ಪ್ಯಾನಿಕ್ ಆಗಿ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಹೊರಗಡೆ ಮ್ಯಾನ್ಯುಯಲ್ ನ ಮನೆಯನ್ನೇ ಅಬ್ಸರ್ವ್ ಮಾಡ್ತಿದ್ದ ಮ್ಯಾನ್ಯುಯಲ್ ನ ಅಂಕಲ್ ಆಗಿರುವ ರಾಯ್ ಮ್ಯಾನ್ಯುಯಲ್ ಗೆ ಕಾಲ್ ಮಾಡ್ತಾನೆ. ಆ ಪ್ರಿಯಾ ಎಂಬ ಹುಡುಗಿ ನಿಮ್ಮ ಮನೆಗೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಮ್ಯಾನ್ಯುಯಲ್ ಪ್ರಿಯಾಳ ಗಂಡನಾಗಿರುವ ಆಂಟೋನಿಗೆ ಕಾಲ್ ಮಾಡ್ತಾನೆ. ಈಗ ಕ್ಯಾಶುವಲ್ ಆಗಿ ಮಾತನಾಡೋ ರೀತಿ ನಾಟಕ ಮಾಡ್ತಾ, ಆ ದಿನ ನಿಮ್ಮ ಹಳಿಯ ಫೋನ್ ನಲ್ಲಿ ಒಬ್ಬಳು ನರ್ಸ್ ನ ನಂಬರ್ ಇದೆ ಅಂತ ಹೇಳಿದ್ರಿ ಅಲ್ವಾ, ಅರ್ಜೆಂಟ್ ಆಗಿ ಆ ನರ್ಸ್ ನ ನಂಬರ್ ಬೇಕು, ಈಗಲೇ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಆಂಟೋನಿ ಸರಿ ಅಂತ ಮ್ಯಾನ್ಯುಯಲ್ ನ ಮನೆಗೆ ಹೋಗಿರುವ ತನ್ನ ಹೆಂಡತಿಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮನೆಗೆ ಬಂದು ತನ್ನ ಹಳಿಯ ಫೋನ್ ನಲ್ಲಿರುವ ಒಂದು ನಂಬರ್ ಕೊಡು ಅಂತ ಹೇಳ್ತಾನೆ. ಈಗ ಪ್ರಿಯಾ ಸರಿ ಅಂತ ವಾಪಸ್ ತನ್ನ ಮನೆಗೆ ಬರ್ತಾಳೆ. ಈ ಕಡೆ ಟ್ಯಾಬ್ಲೆಟ್ ಮಿಕ್ಸ್ ಆಗಿದ್ದ ಆ ಜ್ಯೂಸ್ ಅನ್ನ ಕುಡಿದಿದ್ದ ಕಾರಣ ಸ್ಟೆಫಿ ಹಾಗೂ ಗ್ರೇಸಿಗೆ ಪ್ರಜ್ಞೆ ತಪ್ಪುತ್ತೆ. ಹೊರಗಡೆ ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ಆ ರಾಯ್ ಗ್ರೇಸಿಯನ್ನ ತನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಎಲ್ಲಿಗೋ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮ್ಯಾನ್ಯುಯಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಾಯಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಹಾಗೂ ಶಾಕಿಂಗ್ಲಿ ಅದೇ ಸಮಯಕ್ಕೆ ಪೊಲೀಸರಿಗೆ ರೈಲ್ವೆ ಟ್ರ್ಯಾಕ್ ಬಳಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ಪೊಲೀಸರು ತಕ್ಷಣವೇ ಮ್ಯಾನ್ಯುಯಲ್ ಅನ್ನ ಕರೆದುಕೊಂಡು ಹೋಗಿ ಆ ಡೆಡ್ ಬಾಡಿಯನ್ನ ತೋರಿಸ್ತಾರೆ. ಆದ್ರೆ ಅದು ಗ್ರೇಸಿಯ ಡೆಡ್ ಬಾಡಿ ಅಲ್ಲ. ಈಗ ತನ್ನ ತಾಯಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ನ್ಯೂಜಿಲೆಂಡ್ ನಲ್ಲಿ ಕೆಲಸ ಮಾಡ್ತಿರುವ ಮ್ಯಾನ್ಯುಯಲ್ ನ ಅಕ್ಕ ಡಯಾನಾ ಇಂಡಿಯಾಗೆ ವಾಪಸ್ ಬರ್ತಾಳೆ. ಈಗ ಗ್ರೇಸಿಯ ಮಿಸ್ಸಿಂಗ್ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರು ಆ ಏರಿಯಾದಲ್ಲಿ ಯಾವ್ದಾದ್ರು ಸಿಸಿಟಿವಿ ಕ್ಯಾಮ್ರಾಗಳಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ ಏರಿಯಾದಲ್ಲಿ ಒಂದೇ ಒಂದು ಮನೆಯಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದ್ದು ಅದರಲ್ಲೂ ಕೂಡ ಗ್ರೇಸಿ ರೆಕಾರ್ಡ್ ಆಗಿರೋದಿಲ್ಲ. ಹೇಗೆ ಹಗಲೊತ್ತಲ್ಲೇ ಗ್ರೇಸಿ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ಈ ಕಡೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ತಕ್ಷಣ ನರ್ಸ್ಗೆ ಕಾಲ್ ಮಾಡಿ ನೆನ್ನೆ ಏನಾದ್ರೂ ಮ್ಯಾನ್ಯುಯಲ್ ಎಂಬ ಹುಡುಗ ಕಾಲ್ ಮಾಡಿದ್ನ ಅಂತ ವಿಚಾರಿಸ್ತಾಳೆ. ಆಗ ನರ್ಸ್ ಹೇಳ್ತಾಳೆ, ಇಲ್ಲ ನನ್ಗ್ಯಾರು ಕೂಡ ಕಾಲ್ ಮಾಡಿಲ್ಲ ಅಂತ. ಈಗ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ, ಬೇಕಂತಲೇ ಮ್ಯಾನ್ಯುಯಲ್ ನನ್ನನ್ನ ಮನೆಯಿಂದ ಹೊರಗಡೆ ಕರ್ಸೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ದ ಅಂತ. ಈಗ ಪ್ರಿಯಾ ತಕ್ಷಣವೇ ಮ್ಯಾನ್ಯುಯಲ್ ನ ಅಕ್ಕನಾಗಿರುವ ಡಯಾನಾ ಬಳಿ ಹೋಗಿ ಆಕೆಯನ್ನ ಫ್ರೆಂಡ್ ಮಾಡ್ಕೊಂಡು ಆಕೆ ನಂಬರ್ ಅನ್ನ ಈಸ್ಕೋತಾಳೆ. ಸ್ವಲ್ಪ ಸಮಯದ ನಂತರ ಡಯಾನಾಗೆ ಆಫೀಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದ ಕಾರಣ ವಾಪಸ್ ನ್ಯೂಜಿಲೆಂಡ್ ಗೆ ಹೋಗಬೇಕಿರುತ್ತೆ. ಆಲ್ರೆಡಿ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ ಕಾರಣ ನನ್ನನ್ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡುವಂತ ಮ್ಯಾನ್ಯುಯಲ್ ಗೆ ಹೇಳ್ತಾಳೆ. ಸರಿ ಅಂತ ಮ್ಯಾನ್ಯುಯಲ್ ತನ್ನ ಅಕ್ಕನನ್ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಕರೆದುಕೊಂಡು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆ ದಿನ ರಾತ್ರಿ ಮಲಗಿದ್ದ ಪ್ರಿಯಾಗೆ ಬಾಯಾರಿಕೆಯಾಗಿ ನೀರು ಕುಡಿಯೋದಕ್ಕೆ ಅಂತ ಕಿಚನ್ ಗೆ ಬಂದಾಗ ಇವಳಿಗೆ ಗ್ರೇಸಿ ಕಾಣಿಸ್ತಾಳೆ. ಶಾಕ್ ಆದ ಪ್ರಿಯಾ ತನ್ನ ಕಣ್ಣನ್ನ ಉಚ್ಕೊಂಡು ಮತ್ತೊಮ್ಮೆ ನೋಡಿದಾಗ ಆ ಜಾಗದಲ್ಲಿ ಗ್ರೇಸಿ ಇರೋದೇ ಇಲ್ಲ. ಈಗ ಪ್ರಿಯಾಗೆ ತಾನು ನೋಡಿದ್ದು ನಿಜನಾ ಅಥವಾ ಇಮ್ಯಾಜಿನೇಷನ್ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ತಕ್ಷಣ ತನ್ನ ಗಂಡ ಆಂಟೋನಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿದಾಗ ಆತ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ವಿಚಾರಿಸ್ತಾನೆ. ಆಗ ಮ್ಯಾನ್ಯುಯಲ್ ಹೇಳ್ತಾನೆ, ಇನ್ನು ಕೂಡ ನನ್ನ ತಾಯಿ ಸಿಕ್ಕಿಲ್ಲ ಅಂತ. ಸೊ ಮಿಸ್ಸಿಂಗ್ ಆಗಿರುವ ಗ್ರೇಸಿ ಬಗ್ಗೆನೆ ತನ್ನ ಹೆಂಡತಿ ಜಾಸ್ತಿ ಯೋಚನೆ ಮಾಡ್ತಿರೋ ಕಾರಣ ಈ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡಿರಬಹುದು ಅಂತ ಆಂಟೋನಿ ಸುಮ್ಮನಾಗ್ತಾನೆ. ಆದ್ರೆ ಪ್ರಿಯಾಗೆ ಮಾತ್ರ ಈಗ್ಲೂ ಅನಿಸ್ತಿರುತ್ತೆ, ನಾನು ನೋಡಿದ್ದು ನಿಜವಾದ ಗ್ರೇಸಿಯನ್ನೇ ಅಂತ. ಈಗ ಇದನ್ನೇ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಮ್ಯಾನ್ಯುಯಲ್ ಮನೆಯಲ್ಲಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ತನ್ನ
ಗಂಡನಿಗೆ ಗೊತ್ತಾಗದ ಹಾಗೆ ಅವನ ಮನೆಯ ಬಳಿ ಬರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಮ್ಯಾನ್ಯುಯಲ್ ನ ಫ್ರೆಂಡ್ ಆಗಿರುವ ಜಾನ್ ಯಾರಿಗೋ ಗೊತ್ತಾಗದ ಹಾಗೆ ಮನೆಯ ಒಳಗಡೆ ವಾಶ್ರೂಮ್ ನಲ್ಲಿ ಬಕೆಟ್ ನಿಂದ ಏನನ್ನೋ ಸುರಿತಿರ್ತಾನೆ. ಈ ರೀತಿ ಮಾಡ್ತಿರುವಾಗ ಮನೆಗೆ ಪ್ರಿಯಾ ಬರ್ತಿರೋದನ್ನ ನೋಡಿ ಬಚ್ಚಿಟ್ಟುಕೊಳ್ತಾನೆ. ಆದ್ರೆ ಪ್ರಿಯಾ ಜಾನ್ ಅನ್ನ ನೋಡೋದಿಲ್ಲ. ಈಗ ತುಂಬಾನೇ ಗಾಬರಿಯಾದ ಆ ಜಾನ್ ತಕ್ಷಣವೇ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಈಗ ಶಾಕ್ ಆದ ಮ್ಯಾನ್ಯುಯಲ್ ತಕ್ಷಣವೇ ಮನೆಗೆ ಬಂದು ಅಲ್ಲಿದ್ದ ಪ್ರಿಯಾಗೆ ಸರಿಯಾಗಿ ಬೈತಾನೆ. ಪ್ರಿಯಾ, ಇನ್ನೊಂದು ಸಾರಿ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಯಾರು ಕೂಡ ಇಲ್ಲದಿರುವಾಗ ಟ್ರೆಸ್ ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಹೀಗೆ ಪ್ರಿಯಾಳನ್ನ ಅಲ್ಲಿಂದ ಕಳುಹಿಸಿದ ನಂತರ ಮನೆಯ ಹಿಂದೆ ಬಂದಾಗ ಪೈಪ್ ನಲ್ಲಿ ರಕ್ತದ ಹನಿಗಳು ಸೋರ್ತಿರೋದನ್ನ ನೋಡ್ತಾನೆ. ಈ ಕಡೆ ಮನೆಯ ಒಳಗಡೆ ಜಾನ್ ಇದ್ದಲ್ವಾ, ಆತ ಪ್ರಿಯಾ ಅಲ್ಲಿಂದ ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ಬಕೆಟ್ ನಿಂದ ವಾಶ್ರೂಮ್ ನ ಒಳಗಡೆ ಏನನ್ನೋ ಸುರಿಯೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಪ್ರಿಯಾ ಮ್ಯಾನ್ಯುಯಲ್ ನ ಅಕ್ಕನ ನಂಬರ್ ಅನ್ನ ಕಲೆಕ್ಟ್ ಮಾಡಿದ್ಲಲ್ವಾ, ಆಕೆಗೆ ಮೆಸೇಜ್ ಮಾಡಿ ಎಲ್ಲಿದ್ದೀರಾ ಅಂತ ವಿಚಾರಿಸಿದಾಗ ನ್ಯೂಜಿಲೆಂಡ್ ರೀಚ್ ಆಗಿದ್ದೀನಿ ಅಂತ ರಿಪ್ಲೈ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮ್ಯಾನ್ಯುಯಲ್ ಹಾಗೂ ಜಾನ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಯಾರಿಗೋ ಎವಿಡೆನ್ಸ್ ಗಳು ಸಿಗದ ಹಾಗೆ ಕ್ಲಿಯರ್ ಮಾಡ್ತಾರೆ. ನಂತರ ಇಬ್ಬರು ಹೊರಗಡೆ ಹೋಗ್ತಿದ್ದ ಹಾಗೆ ಮನೆಯಲ್ಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಪ್ರಿಯಾ ತನ್ನ ಫ್ರೆಂಡ್ಸ್ ಗಳನ್ನ ಕರೆದುಕೊಂಡು ಮ್ಯಾನ್ಯುಯಲ್ ನ ಮನೆಗೆ ಬರ್ತಾಳೆ. ಹೀಗೆ ಎಲ್ಲ ಕಡೆ ಸರ್ಚ್ ಮಾಡ್ತಾ ಮನೆಯ ಹಿಂದೆ ಬಂದಾಗ ಪೈಪ್ ನಲ್ಲಿ ರಕ್ತ ಸೋರಿರೋದನ್ನ ನೋಡಿ ತಕ್ಷಣವೇ ಫೋಟೋ ಕ್ಲಿಕ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ನನ್ನ ತಾಯಿ ಸಿಕ್ಕಿದ್ಲು ಅಂತ ಮ್ಯಾನ್ಯುಯಲ್ ಗ್ರೇಸಿಯನ್ನ ವಾಪಸ್ ಮನೆಗೆ ಕರೆದುಕೊಂಡು ಬರ್ತಾನೆ. ಈಗ ಪ್ರಿಯಾ ಹಾಗೂ ಅವಳ ಫ್ರೆಂಡ್ಸ್ ಗಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಗ್ರೇಸಿ ಬದುಕೇ ಇದ್ರೆ ಮನೆಯ ಹಿಂದೆ ಪೈಪ್ ನಲ್ಲಿ ಲೀಕ್ ಆಗಿರುವ ರೀತಿ ಕಲೆಗಳಾಗಿರುವ ರಕ್ತ ಯಾರದ್ದು ಅಂತ. ಈಗ ಪ್ರಿಯಾ ಯಾರು ಇಲ್ಲದಿರುವಾಗ ಗ್ರೇಸಿ ಬಳಿ ಹೋಗಿ ಇಷ್ಟು ದಿನ ಎಲ್ಲಿದ್ರಿ, ನಿಮ್ಗೆ ಏನಾಗಿತ್ತು ಅಂತ ವಿಚಾರಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಗ್ರೇಸಿ ಕೂಡ ಪ್ರಿಯಾಗೆ ಏನನ್ನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲೇ ಅವಳ ಮಗ ಮ್ಯಾನ್ಯುಯಲ್ ಅಲ್ಲಿಗೆ ಬರ್ತಾನೆ. ಈಗ ಹೊರಗಡೆ ಬಂದ ಪ್ರಿಯಾ ಡಯಾನಾಗೆ ನಾನು ನಿಮ್ಮ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು ಅಂತ ಮೆಸೇಜ್ ಮಾಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಡಯಾನಳ ಫೋನ್ ಮ್ಯಾನ್ಯುಯಲ್ ನ ಕೈಯಲ್ಲಿರುತ್ತೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನ ಪ್ರಿಯಾಗೆ ರಿಪ್ಲೈ ಮಾಡಿದ್ದು ಡಯಾನ ಅಲ್ಲ, ಬದಲಿಗೆ ಮ್ಯಾನ್ಯುಯಲ್ ಆಗಿರ್ತಾನೆ. ಅಷ್ಟಕ್ಕೂ ಮ್ಯಾನ್ಯುಯಲ್ ಯಾಕೆ ಈ ರೀತಿ ಮಾಡ್ದ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಮ್ಯಾನ್ಯುಯಲ್ ತನ್ನ ತಾಯಿಯನ್ನ ಕರೆದುಕೊಂಡು ಆ ಮನೆಯನ್ನ ಖಾಲಿ ಮಾಡ್ತಾನೆ. ಹೀಗೆ ಇದ್ದಕ್ಕಿದ್ದ ಹಾಗೆ ಮ್ಯಾನ್ಯುಯಲ್ ಹಾಗೂ ಅವನ ತಾಯಿ ಮನೆಯನ್ನ ಖಾಲಿ ಮಾಡಿದ್ದನ್ನ ನೋಡಿ ಪ್ರಿಯಾಗೆ ತುಂಬಾನೇ ಆಶ್ಚರ್ಯ ಅನ್ಸುತ್ತೆ. ನಂತರ ಮತ್ತೆ ಡಯಾನ ಜೊತೆ ಮಾತನಾಡಬೇಕು ಅಂತ ಅವಳ ಫೋನ್ಗೆ ಕಾಲ್ ಮಾಡಿದಾಗ ಈ ಬಾರಿ ಪ್ರಿಯಾ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ಡಯಾನಳ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿದ್ದು ಒಂದು ಆಟೋಮೆಟಿಕ್ ರಿಪ್ಲೈ ಬರುತ್ತಲ್ವಾ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ, ಅದು ಮಲಯಾಳಂ ನಲ್ಲಿರುತ್ತೆ. ಈಗ ಪ್ರಿಯಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಒಂದು ವೇಳೆ ಡಯಾನ ನಿಜವಾಗಿಯೂ ನ್ಯೂಜಿಲೆಂಡ್ ನಲ್ಲಿದ್ರೆ ಆಟೋಮೆಟಿಕ್ ರಿಪ್ಲೈ ಮಲಯಾಳಂ ಭಾಷೆಯಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ ತಕ್ಷಣವೇ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ಡಯಾನಳ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಾಳೆ. ಈಗ ಅವಳ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಿದ್ದ ಹಾಗೇನೆ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ ಡಯಾನ ಒಬ್ಬಳು ಲೆಸ್ಬಿಯನ್ ಆಗಿದ್ದು ಅದಿತಿ ಎಂಬ ಹುಡುಗಿ ಜೊತೆ ರಿಲೇಶನ್ಶಿಪ್ ನಲ್ಲಿದ್ಲು ಅಂತ, ಹಾಗೂ ಇಬ್ಬರು ಸೇರಿ ಕೆಲವು ತಿಂಗಳ ಹಿಂದೆ ಒಂದು ಅನಾಥ ಮಗುವನ್ನ ದತ್ತು ಪಡೆದಿದ್ರು ಅಂತ. ಈಗ ಪ್ರಿಯಾ ತಕ್ಷಣವೇ ಅದಿತಿಯ ಪ್ರೊಫೈಲ್ ಅನ್ನ ಚೆಕ್ ಮಾಡಿ ಆಕೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಂಡು ಕಾಲ್ ಮಾಡಿದಾಗ ಆಕೆ ಕೂಡ ಇಂಡಿಯಾಗೆ ಬಂದು ಲ್ಯಾಂಡ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅದಿತಿಯನ್ನ ಪಿಕಪ್ ಮಾಡೋದಕ್ಕೆ ಅಂತ ಮ್ಯಾನ್ಯುಯಲ್ ಏರ್ಪೋರ್ಟ್ ಗೆ ಹೋಗಿರ್ತಾನೆ. ಅಕ್ಕ ಡಯಾನ ಹಾಗೂ ನನ್ನ ತಾಯಿ ಗ್ರೇಸಿ ಇಬ್ಬರು ಕೂಡ ಬೇಕರಿಯಲ್ಲಿ ಇದ್ದಾರೆ, ನಿನ್ನನ್ನ ಕೂಡ ಅಲ್ಲಿಗೇನೆ ಕರೆದುಕೊಂಡು ಬರೋದಕ್ಕೆ ಹೇಳಿದ್ರು ಅಂತ ಬೇಕರಿ ಕಡೆ ಹೊರಡ್ತಾನೆ. ಸ್ನೇಹಿತರೆ, ಮ್ಯಾನ್ಯುಯಲ್ ಹೀಗೆ ಅದಿತಿಯನ್ನ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಿರುವಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ, ಗ್ರೇಸಿ ತನ್ನ ಮಗ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಅದಿತಿಯನ್ನ ಕೂಡ ಡಯಾನ ಹೋಗಿರುವ ಜಾಗಕ್ಕೇನೆ ಕಳುಹಿಸಿ ಬಿಡು, ಅಂದ್ರೆ ಕೊಲೆ ಮಾಡಿಬಿಡು ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಎಲ್ಲವನ್ನ ಕನೆಕ್ಟ್ ಮಾಡಿದಾಗ ಮ್ಯಾನ್ಯುಯಲ್ ಹಾಗೂ ಅವನ ತಾಯಿನೇ ಡಯಾನಳನ್ನ ಕೊಲೆ ಮಾಡಿದ್ದಾಳೆ ಅಂತ ಅನುಮಾನ ಬರುತ್ತೆ. ಸೊ ತಕ್ಷಣ ಅದಿತಿಯ ಪ್ರಾಣಕ್ಕೆ ಅಪಾಯ ಇದೆ ಅಂತ ಆಕೆಗೆ ಮೆಸೇಜ್ ಮಾಡಿ ಎಲ್ಲಿದ್ಯಾ ಅಂತ ವಿಚಾರಿಸಿದಾಗ ಮ್ಯಾನ್ಯುಯಲ್ ಜೊತೆನೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಶಾಕ್ ಆದ ಪ್ರಿಯಾ ತಕ್ಷಣವೇ ಅಲ್ಲಿಂದ ತಪ್ಪಿಸ್ಕೋ, ಇಲ್ಲಾಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳೋಷ್ಟ್ರಲ್ಲಿ ಅಲ್ಲಿಗೆ ಬಂದ ಮ್ಯಾನ್ಯುಯಲ್ ಅದಿತಿಗೆ ಪ್ರಜ್ಞೆ ತಪ್ಪಿಸ್ತಾನೆ. ಆದ್ರೆ ಅದಿತಿ ಪ್ರಜ್ಞೆ ತಪ್ಪೋದಕ್ಕೂ ಮುಂಚೆ ಪ್ರಿಯಾಗೆ ಒಂದು ವಿಡಿಯೋವನ್ನ ಸೆಂಡ್ ಮಾಡಿರ್ತಾಳೆ. ಆ ವಿಡಿಯೋದಲ್ಲಿ ಗ್ರೇಸಿ ತುಂಬಾನೇ ಹುಷಾರಿಲ್ದಿರೋ ರೀತಿ ನಾಟಕ ಮಾಡಿ ಡಯಾನಾಗೆ ಆದಷ್ಟು ಬೇಗ ಇಂಡಿಯಾಗೆ ಬಾ ಅಂತ ಕರೀತಿರೋದು ರೆಕಾರ್ಡ್ ಆಗಿರುತ್ತೆ. ಹಾಗಾದ್ರೆ ಇವರೇ ಪ್ಲಾನ್ ಮಾಡಿ ಡಯಾನಾಳನ್ನ ಇಲ್ಲಿಗೆ ಕರೆಸಿ ಏನೋ ಮಾಡಿದ್ದಾರೆ. ಈಗ ಖಂಡಿತ ಅದಿತಿಗೂ ಕೂಡ ಏನೋ ಮಾಡ್ತಾರೆ ಅಂತ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ. ಈಗ ಮ್ಯಾನ್ಯುಯಲ್ ಅವರ ಬೇಕರಿ ಎಲ್ಲಿದೆ ಅಂತ ವಿಚಾರಿಸಿದಾಗ ಅವರು ಮತ್ತೊಂದು ಬೇಕರಿಯನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಖಂಡಿತ ಅದಿತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಗೇನೆ ಹೋಗಿರ್ತಾರೆ ಅಂತ ತಕ್ಷಣವೇ ಅಲ್ಲಿಗೆ ಬರ್ತಾಳೆ. ಹೀಗೆ ಪ್ರಿಯಾ ಹೋಗ್ತಿರುವಾಗ ಇವಳ ಫ್ರೆಂಡ್ ಆಗಿರುವ ಒಬ್ಬರು ಡಾಕ್ಟರ್ ಕಾಲ್ ಮಾಡಿ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ.
ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಮ್ಯಾನ್ಯುಯಲ್ ನ ಮನೆಯ ಹಿಂದೆ ಪೈಪ್ ನಲ್ಲಿ ರಕ್ತದ ಕಲೆಗಳಿರೋದನ್ನ ನೋಡಿ ಅದರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರಲ್ವಾ. ಅದನ್ನ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗಿರುತ್ತೆ ಅದು ರಕ್ತದ ಕಲಿಯಾಗಿದ್ದು ರಕ್ತದಲ್ಲಿ ಆಸಿಡ್ ಹಾಗೂ ಮನುಷ್ಯನ ಮೂಳೆಗಳು ಮಿಕ್ಸ್ ಆಗಿವೆ ಅಂತ. ಈಗ ತುಂಬಾನೇ ಶಾಕ್ ಆದ ಪ್ರಿಯಾ ಹೇಗಾದ್ರೂ ಮಾಡಿ ಅದಿತಿಯನ್ನ ಕಾಪಾಡಬೇಕು ಅಂತ ಮ್ಯಾನ್ಯುಯಲ್ ನ ಬೇಕರಿ ಬಳಿ ಹೋದಾಗ ಮ್ಯಾನ್ಯುಯಲ್ ಈಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈಗ ಪ್ರಿಯಾ ಒಂದು ಐಡಿಯಾ ಮಾಡಿ ಮೊದಲಿಗೆ ಮ್ಯಾನ್ಯುಯಲ್ಗೆ ಕಾರ್ನಿಂದ ಗುದ್ದಿ ತುಂಬಾನೇ ಪೆಟ್ಟಾಗುವ ಹಾಗೆ ಮಾಡಿಬಿಡ್ತಾಳೆ. ನಂತರ ತಕ್ಷಣ ಒಳಗಡೆ ಹೋಗಿ ನೋಡಿದಾಗ ಮ್ಯಾನ್ಯುಯಲ್ ಅದಿತಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಅವಳನ್ನ ಕಟ್ಟಿ ಹಾಕಿರೋದನ್ನ ನೋಡಿ ತಕ್ಷಣವೇ ಆಕೆಯನ್ನ ಕಾಪಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸರು ಬಂದು ರಾಯ್, ಜಾನ್, ಗ್ರೇಸಿ ಹಾಗೂ ಮ್ಯಾನ್ಯುಯಲ್ ನನ್ನ ಅರೆಸ್ಟ್ ಮಾಡ್ತಾರೆ. ಈಗ ಅಷ್ಟಕ್ಕೂ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನ್ಯೂಜಿಲೆಂಡ್ ನಲ್ಲಿ ಕೆಲಸ ಮಾಡ್ತಿದ್ದ ಡಯಾನಾ ಒಬ್ಬಳು ಲೆಸ್ಬಿಯನ್ ಆಗಿದ್ದು ತನ್ನ ಜೊತೆ ಕೆಲಸ ಮಾಡ್ತಿದ್ದ ಅದಿತಿಯನ್ನ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ತನ್ನ ಮಗಳೊಬ್ಬಳು ಲೆಸ್ಬಿಯನ್ ಅಂತ ಗೊತ್ತಾಗ್ತಿದ್ದ ಹಾಗೆ ಗ್ರೇಸಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಜೊತೆಗೆ ಈ ವಿಷಯ ತಮ್ಮ ರಿಲೇಟಿವ್ಸ್ ಗಳಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ಸೊ ಅದರ ಬದಲಿಗೆ ಡಯಾನಾಳನ್ನ ಕೊಲೆ ಮಾಡೋದೇ ಬೆಸ್ಟ್ ಅಂತ ರಾಯ್, ಜಾನ್, ಮ್ಯಾನ್ಯುಯಲ್ ಹಾಗೂ ಗ್ರೇಸಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಡಯಾನಾಳನ್ನ ಇಂಡಿಯಾಗೆ ಬರೋ ರೀತಿ ಮಾಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ತಾವು ಕೊಲೆ ಮಾಡೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಮತ್ತೊಂದು ಪ್ಲಾನ್ ಮಾಡ್ತಾರೆ. ತಾವೀಗ ವಾಸ ಮಾಡ್ತಿರುವ ಆ ಏರಿಯಾದಲ್ಲಿ ಎಲ್ಲ ಕಡೆ CCTV ಕ್ಯಾಮ್ರಾಗಳಿರುತ್ತೆ. ಸೊ ತಮ್ಮ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಪ್ರಿಯಾಳ ಏರಿಯಾದಲ್ಲಿದ್ದ ತಮ್ಮ ಹಳೆಯ ಮನೆಗೆ ಶಿಫ್ಟ್ ಆಗ್ತಾರೆ. ನಂತರ ಏರಿಯಾದ ಜನಗಳನ್ನ ನಂಬಿಸೋದಕ್ಕೆ ಅಂತಾನೆ ಗ್ರೇಸಿಗೆ ಅಲ್ಝೈಮರ್ ಕಾಯಿಲೆ ಇದೆ ಅಂತ ಮ್ಯಾನ್ಯುಯಲ್ ಎಲ್ಲರಿಗೂ ಹೇಳ್ತಾನೆ. ಜೊತೆಗೆ ಬೇಕಂತಲೇ ಗ್ರೇಸಿನೇ ಆಗಾಗ ಮನೆಯಿಂದ ಹೊರಗಡೆ ಹೋಗಿ ತನಗೆ ಏನು ಕೂಡ ನೆನಪೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡಿರ್ತಾಳೆ. ಹಾಗೂ ಪ್ಲಾನ್ ಪ್ರಕಾರ ಗ್ರೇಸಿ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಡಯಾನಾಗೆ ತನಗೆ ಹುಷಾರಿಲ್ಲ, ಆದಷ್ಟು ಬೇಗ ಇಂಡಿಯಾಗೆ ಬಾ ಅಂತ ವಿಡಿಯೋವನ್ನ ಕಳಿಸಿರ್ತಾರೆ. ಹೀಗೆ ತನ್ನ ತಾಯಿಗೆ ನಿಜವಾಗಿಯೂ ಹುಷಾರಿಲ್ಲ ಅಂತ ಪ್ಯಾನಿಕ್ ಆದ ಡಯಾನಾ ತಕ್ಷಣವೇ ಇಂಡಿಯಾಗೆ ವಾಪಸ್ ಬಂದಿರ್ತಾಳೆ. ಆದ್ರೆ ಮನೆಗೆ ಬಂದಾಗ ತನ್ನ ತಾಯಿ ಮಿಸ್ಸಿಂಗ್ ಆಗಿದ್ದಾಳೆ ಹಾಗೂ ಪೊಲೀಸರು ಆಕೆಯನ್ನ ಹುಡುಕ್ತಿದ್ದಾರೆ ಅಂತ ಡಯಾನಾ ತುಂಬಾನೇ ಎಮೋಷನಲ್ ಆಗಿರ್ತಾಳೆ. ಹೀಗಿರುವಾಗ್ಲೇ ಇವಳ ಆಫೀಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದ ಕಾರಣ ನ್ಯೂಜಿಲೆಂಡ್ ಗೆ ವಾಪಸ್ ಹೋಗೋದಕ್ಕೆ ಅಂತ ಏರ್ಪೋರ್ಟ್ ಗೆ ಡ್ರಾಪ್ ಮಾಡುವಂತ ತನ್ನ ತಮ್ಮನನ್ನ ಕೇಳಿದ್ಲು ಅಲ್ವಾ. ಆದ್ರೆ ಮ್ಯಾನ್ಯುಯಲ್ ಪ್ಲಾನ್ ಪ್ರಕಾರ ತಮ್ಮ ಹಳೆಯ ಬೇಕರಿಗೆ ಡಯಾನಾಳನ್ನ ಕರೆದುಕೊಂಡು ಹೋಗಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರ್ತಾನೆ. ನಂತರ ಪ್ಲಾನ್ ಪ್ರಕಾರ ರಾಯ್ ಹಾಗೂ ಜಾನ್ ಜೊತೆ ಸೇರ್ಕೊಂಡು ಡಯಾನಾಳ ಡೆಡ್ ಬಾಡಿಯನ್ನ ಆಸಿಡ್ ನಲ್ಲಿ ಮುಳುಗಿಸಿ ಡಿಸಾಲ್ವ್ ಮಾಡಿರ್ತಾರೆ. ಹಾಗೂ ಯಾರಿಗೂ ಅನುಮಾನ ಬರಬಾರ್ದು ಅಂತ ಜಾನ್ ಕೇವಲ ರಾತ್ರಿ ಹೊತ್ತು ಮಾತ್ರ ಆಸಿಡ್ ಅನ್ನ ಟಾಯ್ಲೆಟ್ ನಲ್ಲಿ ನಿಧಾನಕ್ಕೆ ಫ್ಲಾಶ್ ಮಾಡ್ತಿರ್ತಾನೆ. ಆದ್ರೆ ಪ್ರಿಯಾ ಅದನ್ನ ಟೆಸ್ಟ್ ಮಾಡಿದಾಗ ಕನ್ಫರ್ಮ್ ಆಗಿರುತ್ತೆ ಪೈಪ್ ನಲ್ಲಿ ಲೀಕೇಜ್ ಆಗಿದ್ದು ಮನುಷ್ಯನ ರಕ್ತನೇ ಅಂತ. ಚಿತ್ರದ ಎಂಡ್ಸಿನಲ್ಲಿ ಪ್ರಿಯಾ ಪೊಲೀಸರಿಗೆ ಎಲ್ಲವನ್ನ ಇನ್ಫಾರ್ಮ್ ಮಾಡಿದ್ದ ಕಾರಣ ಈ 4 ಜನರನ್ನ ಅರೆಸ್ಟ್ ಮಾಡ್ತಾರೆ. ಹಾಗೂ ಚಿತ್ರದ ಎಂಡ್ಸಿನಲ್ಲಿ ರಿವೀಲ್ ಆಗುವ ಮತ್ತೊಂದು ವಿಷಯವೇನೆಂದ್ರೆ ಚಿತ್ರದ ಮೊದಲ ಸೀನ್ ನಲ್ಲಿ ಪ್ರಿಯಾಳ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ. ಸೊ ಆ ದಿನ ಕಾರ್ಗೆ ಗುದ್ದಿದ್ದು ಬೇರೆ ಯಾರು ಅಲ್ಲ, ಕಾರನ್ನ ಡ್ರೈವ್ ಮಾಡ್ತಿದ್ದ ಮ್ಯಾನ್ಯುಯಲ್ ಆಗಿರ್ತಾನೆ. ಅಂದ್ರೆ ಡಯಾನಾಳನ್ನ ಹೇಗೆ ಕೊಲೆ ಮಾಡಬೇಕು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಿರುವಾಗ ಬೈ ಮಿಸ್ ಆಗಿ ಪ್ರಿಯಾಳ ಕಾರಿಗೆ ಗುದ್ದಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.